ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೇ ಸೀತಾಪತಿ ದೂತ ಆತ್ಮಾರಾಮ ಮುನೇ ಸೀತಾಪತಿ ದೂತ. ಓಂ ದತ್ತರೂಪಾಯ ವಿದ್ಮಹೆ ಶಿವರೂಪಾಯ ಧೀಮಹಿ ಓಂ ತನ್ನೋ ಸಾಯಿ ಪ್ರಚೋದಯಾತ್. ಗುರುಭ್ಯೋ ನಮಃ. ಮುಖ್ಯ ಪ್ರಾಣ ದೇವತಾಭ್ಯೋ ನಮಃ. ಜೈ ಶ್ರೀರಾಮ್. ಈಗಾಗಲೇ ಶ್ರೀ ಕ್ಷೇತ್ರ ಶಂಕರಪುರ ಒಂದು ಮಹಾಸಂಕಲ್ಪವನ್ನು ಮಾಡಿದೆ. ನಮ್ಮ ಎಲ್ಲ ಹಿಂದೂಗಳು, ಸಮಸ್ತ ಹಿಂದೂಗಳು, ಹಿಂದೂ ಬಾಂಧವರು ಒಗ್ಗಟ್ಟಾಗಬೇಕು, ಹಿಂದೂಗಳ ಏಳಿಗೆ ಆಗಬೇಕು ಎಂಬ ಮಹಾಸಂಕಲ್ಪದಲ್ಲಿ ಶ್ರೀ ಕ್ಷೇತ್ರ ಶಂಕರಪುರದ ಆವರಣದಲ್ಲಿ 19 ಅಡಿ ಎತ್ತರದ ಏಕಶಿಲಾ ಮುಖ್ಯ ಪ್ರಾಣನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವುದನ್ನು ನಾವು ಈಗಾಗಲೇ ಸಂಕಲ್ಪ ಮಾಡಿಯಾಗಿದೆ. ಆ ಕೆಲಸಕ್ಕೆ ಚಾಲನೆ ಕೊಟ್ಟ ನಂತರ ಇವತ್ತು ಒಂದು 6 ತಿಂಗಳ ನಿರಂತರ ಕೆಲಸದ ನಂತರ ಇವತ್ತು ಮತ್ತೆ ಅದನ್ನು ಶ್ರೀ ಕ್ಷೇತ್ರ ಶಂಕರಪುರಕ್ಕೆ ಕೊಂಡೋಗುವಂತಹ ಪೂಜಾ ವಿಧಿವಿಧಾನಗಳು ಈಗಾಗಲೇ ನಡೀತಾ ಇದೆ. ಶ್ರೀ ಕ್ಷೇತ್ರ ಶಂಕರಪುರ ಸುಮಾರು 5 ವರ್ಷದ ಮೊದಲು ಅಜೀರ್ಣ ಅವಸ್ಥೆಯಲ್ಲಿತ್ತು. ನಂತರ ಆ ಜೀರ್ಣ ವ್ಯವಸ್ಥೆಗೆ ಬರುವಂಥ ಸಂದರ್ಭ ಬಹಳ ಕಠಿಣವಾದಂಥ ಸಂದರ್ಭ. ಯಾವಾಗ ನಾವು ಈ ಒಂದು ಕ್ಷೇತ್ರದ ನಿರ್ಮಾಣ ಮಾಡಬೇಕು, ಅದನ್ನು ಪುನರಪಿ ಜೀರ್ಣೋದ್ಧಾರ ಮಾಡಬೇಕಂತ ನಾವು ಸಂಕಲ್ಪ ಮಾಡಿದ ತಕ್ಷಣ ನಮಗೆ ಮಹಾ ಒಂದು ಸಂಕಷ್ಟ ಬಂದು ಹೋಯಿತು. ಕೊರೋನಾ ಬಂತು. ಆ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಿಚ್ಚಿ ಆಗಿದೆ. ಇನ್ನು ನಾವು ಮಾಡಿದಂಥ ಸಂಕಲ್ಪದ ದಿನ ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗುತ್ತಾ ಇಲ್ಲವೋ ಎಂಬ ದೊಡ್ಡ ಚಿಂತೆಯಲ್ಲಿದ್ವಿ. ಆ ಸಂದರ್ಭದಲ್ಲಿ ದೇವರ ಅನುಗ್ರಹ, ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಒಂದು ಶಕ್ತಿಯ ಒಂದು ಪರಿಪೂರ್ಣವಾದಂತಹ ಅನುಗ್ರಹ, ನಾವು ಎನಿಸಿದಂಥ ಆ ದಿನಕ್ಕೆ ಪರಿಪೂರ್ಣವಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿರುವಂಥ ಮಹಾಗಣಪತಿ, ಅಯ್ಯಪ್ಪ, ಸುಬ್ರಹ್ಮಣ್ಯ, ಹಾಗೆಯೇ ಮೋಕ್ಷಲಿಂಗದ ಒಂದು ಮೂರ್ತಿಯ ಕೆತ್ತನೆಯನ್ನು ಯಾರು ಮಾಡಬೇಕೆಂಬುದಾಗಿ ನಾವು ಯೋಚನೆ ಮಾಡಿದಾಗ ನಮಗೆ ಕಂಡಂತಹ ವ್ಯಕ್ತಿ ಈ ಕಾರ್ಕಳ ಬಜಗೋಳಿಯ ಗಣೇಶ್ ಶಿಲ್ಪಿಯವರು. ಅವರನ್ನು ಸಂಪರ್ಕಿಸಿದ ನಂತರ ಅವರ ವಿನಯತೆ, ಅವರ ಪ್ರೀತಿಯನ್ನು ನೋಡಿ ಮತ್ತು ಅವರಲ್ಲಿರುವಂಥ ನಿಷ್ಠೆಯನ್ನು ನೋಡಿ ಕ್ಷೇತ್ರದ ಮೂರ್ತಿಯ ಕೆತ್ತನೆಗೆ ಅವರಿಗೆ ನಾವು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ವಿ. ಅಷ್ಟು ಮಾತ್ರ ಅಲ್ಲ, ಕ್ಷೇತ್ರದ ಒಳಗೆ ಗೋಡೆಯಲ್ಲಿ ಕಲ್ಲಿನ ಕೆತ್ತನೆಗಳಾಗಿರ್ಬೋದು, ಆ ಒಂದು ಜೋಡಣೆ ಆಗಿರ್ಬೋದು, ಅದನ್ನು ಕೂಡ ಅವರೇ ವಹಿಸಿಕೊಂಡರು. ನಾವು ಎನಿಸಿದ ಸಮಯಕ್ಕಿಂತ ಮೊದಲೇ, ಅದು ಕೂಡ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ, ಕೊರೋನಾದ ಸಂದರ್ಭದಲ್ಲಿ ಕಷ್ಟ ಇತ್ತು, ಆದರೆ ನಮ್ಮಲ್ಲಿಯೂ ಕೊಡುವಂತಹ ಶಕ್ತಿ ಕೂಡ ಕಮ್ಮಿ ಇತ್ತು. ಆ ಸಂದರ್ಭದಲ್ಲಿ ಯಾವುದೇ ಯೋಚನೆಯನ್ನು ಮಾಡದೆ ಕ್ಷೇತ್ರದ ಎಲ್ಲ ಮೂರ್ತಿಗಳನ್ನು, ಆ ಕಲ್ಲಿನ ಎಲ್ಲ ಕೆಲಸಗಳನ್ನು ತಾವು ಹೇಳಿದ ಪ್ರಕಾರ ಯಾವುದೇ ರೀತಿಯ ಹಣದ ಆಸೆಯನ್ನು ಇಟ್ಟುಕೊಳ್ಳದೆ ಆ ಮೂರ್ತಿಯನ್ನು ಆ ಸಂದರ್ಭದಲ್ಲಿ ನನಗೆ ಪೂರ್ಣವಾಗಿ ಮಾಡಿಕೊಟ್ರು. ಅದೊಂದು ಬಾಂಧವ್ಯ ಇತ್ತು. ಯಾಕೆಂತೇಳಿದರೆ ಯಾವುದೋ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡುವಾಗ ಮೊದಲೇ ನಾವು ಇಷ್ಟಕ್ಕೆ ಬೇಕಾಗುವಂಥ ಖರ್ಚುಗಳನ್ನು ಹೇಳಿದರು. ಆ ಗಣೇಶ್ ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಯಾವುದನ್ನು ಲೆಕ್ಕಿಸದೆ ಪರಿಪೂರ್ಣವಾಗಿ ನಾವು ಹೇಳಿದ ಸಮಯಕ್ಕೂ ಮೊದಲೇ, ಅಂದರೆ ನಮಗೆ ಅವರಿಗೆ ಪರಿಪೂರ್ಣವಾಗಿ ಕೊಡಲಿಕ್ಕೆ ಆಗಲಿಲ್ಲ. ನಾವು ಕೊಡುವಂಥ ಹಣದಲ್ಲಿ ಅವರಿಗೆ ಒಂದು 10% ಮಾತ್ರ ಕೊಟ್ಟಿದ್ವಿ. 90% ಹಣ ಅವರಿಗೆ ಕೊಡಲಿಕ್ಕೆ ಬಾಕಿ ಇದ್ದರು. ಆದರೂ ಆ ಕೆಲಸಗಳನ್ನು ಪೂರ್ಣ ಮಾಡಿ ಸಂತೋಷದಿಂದ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅದಾದ ನಂತರ ಕ್ಷೇತ್ರದಲ್ಲಿ ಕಾಲಭೈರವನ ಮೂರ್ತಿಯ ಪ್ರತಿಷ್ಠೆಯ ಸಂದರ್ಭದಲ್ಲಿ ಕೂಡ ಅದೇ ಸಂದರ್ಭದಲ್ಲಿ ಅವರು ಕೂಡ ಮೂರ್ತಿಯ ಕಾಲಭೈರವನ ಮೂರ್ತಿಯ ಕೆತ್ತನೆ ಕೂಡ ಮಾಡಿದ್ದಾರೆ. ಎಲ್ಲವನ್ನು ಆದ ನಂತರ 5 ವರ್ಷದ ನಂತರ ಮುಖ್ಯ ಪ್ರಾಣನಿಗೆ ಅವು ಒಟ್ಟಿಗೆ 19 ಅಡಿ 11 ಅಡಿ ಎತ್ತರದ ಕಪ್ಪು ಶಿಲೆಯ ಕೃಷ್ಣಶಿಲೆಯ ಮೂರ್ತಿ, ಹಾಗೆಯೇ 8 ಅಡಿ ಎತ್ತರದ ಪೀಠ, ಇದನ್ನು ನಿರ್ಮಾಣ ಮಾಡಬೇಕೆಂಬುದು ನಾವಲ್ಲಿ ಸಂಕಲ್ಪ ಮಾಡಿದಾಗ ನಮಗೆ ಮೊದಲು ಕಂಡಂಥದ್ದೇ ನಮಗೆ ಕಾರ್ಕಳದ ಬಜಗೋಳಿಯ ಗಣೇಶ್ ಶಿಲ್ಪಿಯವರು. ಅವರಿಗೆ ನಾವು ಕರೆದು ಈ ವಿಚಾರವನ್ನು ಹೇಳಿದ್ವಿ, ಗಣೇಶ್ ಶಿಲ್ಪಿಯವರು ನೀವು ಬರಬೇಕು, ಇಂಥದ್ದೊಂದು ಮೂರ್ತಿಯನ್ನು ಕೆತ್ತನೆ ಮಾಡಲಿಕ್ಕಿದೆ. ಅಷ್ಟೊತ್ತಲ್ಲೇ ಅವರು ಹೇಳ್ತಾರೆ, ಅಷ್ಟು ಎತ್ತರದ ಮೂರ್ತಿ ಕೆತ್ತುವಂಥದ್ದು ಕಷ್ಟ, ಅದು ಸಾಮರ್ಥ್ಯ ಇಲ್ಲ ಅಂತ ಹೇಳಿದಾಗ ನಾನು ಅವರಿಗೆ ಒಂದೇ ಮಾತನ್ನು ಹೇಳ್ತೇನೆ, ನೀವು ಜವಾಬ್ದಾರಿಯನ್ನು ತೆಕ್ಕೊಳ್ಳಿ. ಈ ಕ್ಷೇತ್ರದ ಶಕ್ತಿ ಮುಖ್ಯ ಪ್ರಾಣ ಖಂಡಿತವಾಗಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಇವತ್ತು ಕಾರ್ಕಳದಲ್ಲಿ ಅತಿ ಹೆಚ್ಚು ಎತ್ತರದ ಮೂರ್ತಿಯನ್ನು ಕೆತ್ತಿದಂತಹ ಹೆಗ್ಗಳಿಕೆ ನಮ್ಮ ಗಣೇಶ್ ಶಿಲ್ಪಿ ಅವರಿಗಿದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಕೃಷ್ಣಶಿಲೆಯ ಅತಿ ಎತ್ತರದ ಮೂರ್ತಿ ಕೂಡ ಕೆತ್ತಿದಂಥ ಹೆಗ್ಗಳಿಗೆ ಕೂಡ ನಮ್ಮ ಗಣೇಶ್ ಶಿಲ್ಪಿ ಅವರಿಗಿದೆ. ಆ ಪ್ರಕಾರ ನಾವು ಸುಮಾರು ಸೆಪ್ಟೆಂಬರಿಂದ 6 ತಿಂಗಳಿಂದ ಮೂರ್ತಿಯ ಕೆತ್ತನೆಯನ್ನು ಪ್ರಾರಂಭ ಮಾಡಿದರು. ಪ್ರತಿ ಕ್ಷಣದಲ್ಲಿಯೂ, ಯಾಕೆಂತೇಳಿದರೆ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡುವಾಗ ಅದಕ್ಕೆ ಆದಂಥ ಖರ್ಚು ವೆಚ್ಚಗಳಿರುತ್ತೆ. ಯಾವುದನ್ನು ಕೇಳದೆ ನಾವು ಏನು ಕೊಡ್ತೇವೆ ಅದನ್ನು ಸ್ವೀಕಾರ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಫೆಬ್ರವರಿ 28 ತಾರೀಕಿಗೆ ನಮಗೆ
ಕೆಲಸ ಬೇಕು, ನಿಮ್ಮದು ಬಿಟ್ಟುಕೊಡಬೇಕು. ಮಾರ್ಚ್ 1ಕ್ಕೆ ನಾವು ಈ ಮೂರ್ತಿಯನ್ನು ಕ್ಷೇತ್ರಕ್ಕೆ ಕೊಂಡೋಗ್ತೇವೆ ಅಂತ ಹೇಳಿದಾಗ ನಿಜವಾಗಿ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ 28 ತಾರೀಕಿಗೆ ಮೂರ್ತಿ ಕೆಲಸ ಸಂಜೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮೂರ್ತಿ ಕೆಲಸ ಮುಗ್ದು ಹೋಗಿದೆ. ನಮಗೆ 1 ತಾರೀಕಿಗೆ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗೋಕ್ಕೆ ಆಗಲಿಲ್ಲ. ಇವತ್ತು ಆ ಮೂರ್ತಿಯನ್ನು ಅಂದರೆ ಇವತ್ತು ಮಾರ್ಚ್ 14 ತಾರೀಕು, ಇವತ್ತು ಆ ಮೂರ್ತಿಯನ್ನು ಇಲ್ಲಿಂದ ನಾವು ಕೊಂಡೋಗ್ತಾ ಇದ್ದೇವೆ. ನಿಜವಾಗಿಯೂ ಹೇಳಬೇಕಂತ ಹೇಳಿದ್ರೆ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ನಾವು ಏನೊಂದು ನಿರೀಕ್ಷೆ ಮಾಡಿದ್ದೀವ, ಮೂರ್ತಿ ಈ ರೀತಿಯೇ ಬರಬೇಕು ಅನ್ನೋ ನಮ್ಮದು ಕಲ್ಪನೆ ಇತ್ತು. ಅದನ್ನು ಮೀರಿ ಯಾವ ರೀತಿ ಆಗಬೇಕಂತ ಹೇಳಿದ್ರೆ ಆ ಒಂದು ಕ್ಷೇತ್ರಕ್ಕೆ ಒಪ್ಪುವ ರೀತಿಯಲ್ಲಿ, ಹಾಗೆಯೇ ಅವರ ಮನಸ್ಸಿಗೆ ಒಂದು ಪ್ರೇರಣೆಯಾದ ರೀತಿಯಲ್ಲಿ ಆ ಮೂರ್ತಿಯ ಕೆತ್ತನೆ ಆಗಿದೆ. ಇವತ್ತು ಬಹಳ ಸಂತೋಷ. ಇಂಥ ಒಂದು ಕಾರ್ಕಳದ ಊರಿನಲ್ಲಿ ಈ ರೀತಿಯ ಒಂದು ಕೆತ್ತನೆ ಮಾಡುವಂಥ ಶಿಲ್ಪಿ ಇದ್ದಾರೆ ಎಂಬುದನ್ನು ನಾವು ಮೊದಲು ಜನರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಕೆಲಸ ಸಂಪೂರ್ಣವಾಗಿ ಆಗಿದೆ. ಈಗ ಇಲ್ಲಿಂದ ನಾವು ಹೊರಡ್ತೀವಿ. ಮತ್ತು ಸಂಜೆ ಉಡುಪಿ ಜೋಡುಕಟ್ಟೆಯಿಂದ ಶ್ರೀ ಕ್ಷೇತ್ರವನ್ನು ತಲುಪಲಿಕ್ಕಿದೆ. ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಸಂಕಲ್ಪ ಕೂಡ ಅದೇ ರೀತಿ ಇದೆ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು. ಹಿಂದೂಗಳ ಒಳಗಿನ ದ್ವೇಷ, ಕೋಪ ಶಮನ ಆಗಬೇಕು. ಹಾಗೆಯೇ ಈ ಒಂದು ಹಿಂದೂ ಸಾಮ್ರಾಜ್ಯ ಏನಿದೆ ಅದು ಮತ್ತೆ ನಮ್ಮ ರಾಮ ಸಾಮ್ರಾಜ್ಯ ಆಗಬೇಕಂತೇಳಿ ನಾವು ಸಂಕಲ್ಪವನ್ನು ಮಾಡಿದ್ವಿ. ಹಾಗಾಗಿ ಈ ಒಂದು ಮೂರ್ತಿಯನ್ನು ಕೆತ್ತಿದಂಥ ಕೀರ್ತಿ ಖಂಡಿತವಾಗಿಯೂ ನಮ್ಮ ಗಣೇಶ್ ಶಿಲ್ಪಿ ಅವರಿಗೆ ಸಲ್ಲಬೇಕು. ಇನ್ನಷ್ಟು ಅವರು ಸೇವೆ ಮಾಡುವಂತೆ ಆಗಬೇಕು, ಇನ್ನಷ್ಟು ಮೂರ್ತಿಯ ಕೆಲಸಗಳನ್ನು ಮಾಡುವಂತೆ ಆಗಬೇಕಂತ ನಾನು ಕ್ಷೇತ್ರದ ಸರ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಶುಭವಾಗಲಿ, ಅವರ ತಂಡಕ್ಕೂ ಶುಭವಾಗಲಿ. ಹೆಚ್ಚಿನ ಕೀರ್ತಿನ ಸಂಪಾದನೆ ಯೋಗ ಕೂಡ ದೇವಿಯರ ಯಜ್ಞಪಾಲಕ ಅನುಗ್ರಹ ಮಂತ್ರಿಗಳಿಗೆ ಮಾತುಗಳಿಗೆ ಕ್ಷೇತ್ರದ ಭಗವದ್ಭಕ್ತರಿಗೆ ಆ ಹನುಮದೇವಿಯನ್ನ ಮೂರ್ತಿ ಎಡ್ಡೆ ಮನಸ್ಸು ಗುರುತು ಕೊಡಲು ಬಂದದ್ದು ನಮ್ಮ ಗುರುಜಿನ ಮುಖಾಂತರವಾಗಿ ಭಕ್ತಿದ ಪ್ರಾರ್ಥನೆ. ಗುರುಭ್ಯೋ ನಮಃ ಗಂಗಣಪತೆ ನಮಃ ಸಂಸರಸ್ವತೆ ನಮಃ ಲಕ್ಷ್ಮೀನಾರಾಯಣಭ್ಯ ನಮೋ ಮಾಮೇಶ್ವರಭ್ಯ ನಮಃ ಸಚಿವರಂದರಭ್ಯ ನಮಃ ಋಣವಷ್ಟಭ್ಯ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾದಿದೇವತಾಭ್ಯೋ ನಮಃ ಆದಿತ್ಯಾದಿ ನವಗ್ರಹದೇವತಾಭ್ಯೋ ನಮಃ ಇಂದ್ರಾದಿ ಅಷ್ಟದಿಕ್ಪಾಲಕದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವತಾಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಏತತ್ ಕರ್ಮ ಪ್ರಧಾನ ದೇವತಾ ಬಜರಂಗಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಈ ಮುಖ್ಯ ಪ್ರಾಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ, ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಸಾಗರ ತರಣ ರಿಪುದಲ ಹರಣ ಸಜ್ಜನ ಭರಣ ನಮೋ ನಮೋ. ಸಾಗರ ತರಣ ರಿಪುದಲ ಹರಣ ಸಜ್ಜನ ಭರಣ ನಮೋ ನಮೋ. ವಾನರ ಪ್ರವರ ವಜ್ರ ಶರೀರ, ವಾನರ ಪ್ರವರ ವಜ್ರ ಶರೀರ ಪವನ ಕುಮಾರ ನಮೋ ನಮೋ. ಪವನ ಕುಮಾರ ನಮೋ ನಮೋ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ, ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಕಪಿಗಣ ಸೇವಿತ ಕರುಣಾರಾಧಿತ ಕವಿವರ ಸಂಸ್ತುತ ನಮೋ ನಮೋ. ಕಪಿಗಣ ಸೇವಿತ ಕರುಣಾರಾಧಿತ ಕವಿವರ ಸಂಸ್ತುತ ನಮೋ ನಮೋ. ಬುದ್ಧಿಮತಾಂವರ ಸಿದ್ಧಿವರಾಕರ, ಬುದ್ಧಿಮತಾಂವರ ಸಿದ್ಧಿವರಾಕರ ಸಂವಿತ ಸುಂದರ ನಮೋ ನಮೋ. ಸಂವಿತ ಸುಂದರ ನಮೋ ನಮೋ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ, ಆಂಜನೇಯ ಸ್ವಾಮಿ
सतत भजन निरत आत्माराममुने सीतापति दूता आत्माराममुने सीतापति दूता आंजनेय स्वामी सतत भजन निरता आंजनेय स्वामी सतत भजन निरता स्वामी मुख्य प्राण निन्न मरेवर गंटल गाण स्वामी मुख्य प्राण निन्न मरेवर गंटल गाण हिडिद्यो रामन चरण हिडिद्यो रामन चरण ನೀನೌದೌದೋ ಜಗತ್ತಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಅಲ್ಲಿರುವಂಥ 19 ಅಡಿ ಈ ಬಜರಂಗಿಯ ಅಥವಾ ಹನುಮಂತನ ಈ ಮೂರ್ತಿಯನ್ನು ಕೆತ್ತನೆ ಮಾಡಿದ ಪುಣ್ಯ ಯೋಗ ನಿಮಗೆ ಸಿಕ್ಕಿದೆ ಗಣೇಶವರೇ. ಹಾಗೆ ಈ ಮೂರ್ತಿಯ ವಿಶೇಷತೆ ಬಗ್ಗೆ ನಿಮ್ಮ ಮಾತಿನಲ್ಲಿ. ಎಲ್ಲರಿಗೂ ನಮಸ್ತೆ. ಹೀಗಂದರೆ ನಮಗೆ ಒಂದು 11 ಅಡಿ ಕೃಷ್ಣಶಿಲೆ ಕಲ್ಲು ಸಿಕ್ಕಿದೆ. 11 ಅಡಿ ಎತ್ತರದ ವಿಗ್ರಹ. ಅದಕ್ಕೆ ನಮ್ಮ ಕಲ್ಲಿನ ಹೆಸರು ಕೃಷ್ಣಶಿಲೆ ಅಂತ ಕಲ್ಲಿನ ಹೆಸರು. ಈಗ ಅದು ನಮಗೆ ಆಯ ಪ್ರಕಾರಕ್ಕೆ ಕಲ್ಲು ಸಿಕ್ಕಿದೆ. ಕ್ರಮೇಣವಾಗಿ ಎಷ್ಟು ಆಯ ಬೇಕು ಅಷ್ಟೇ ಕಲ್ಲು ಸಿಕ್ಕಿದೆ. 11 ಅಡಿ ಅಂದರೆ 11 ಅಡಿ ಸಿಕ್ಕಿದೆ ನಮಗೆ. ಅದಂದರೆ ಒಂದೇ ಕಲ್ಲು, ಪೀಸ್ ಏನು ಕಲ್ಲಲ್ಲ, ಒಂದು ಏಕಶಿಲೆ ಕಲ್ಲು, ಕೃಷ್ಣಶಿಲೆ ಕಲ್ಲು ಮಾತ್ರ. ಅದು ಅಂದರೆ ನಮಗೆ ಈಗೊಂದು 6 ತಿಂಗಳು ಕೆಲಸ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರಲ್ಲಿ ಇದು ನವರಾತ್ರಿಗೆ ಸ್ಟಾರ್ಟ್ ಮಾಡಿದ್ದೇವೆ. ಕಮ್ಮಿಯಿಂದ 6 ತಿಂಗಳು ಕೆಲಸ ನಡೀತಿತ್ತು. ರಾತ್ರಿ ಹಗಲು ಕೆಲಸ ಆಗ್ತಾಯಿತ್ತು. ನಮ್ಮದು ಒಂದು 8-10 ಜನ ಕೆಲಸ ವರ್ಕ್ ಮಾಡ್ತಾಯಿದ್ದೇವೆ. ಯಾವಾಗಲೂ ನೋಡಿದರೆ ಕೆಲಸ ಮಾಡ್ತಾಯಿದ್ದೇವೆ. ಹಾಗೆ ಈಗ ನಮಗೆ ಅಂದರೆ ಶಂಕರಪುರಕ್ಕೆ ನಾಡಿದ್ದು ಇವತ್ತು 14ನೇ ತಾರೀಕಿಗೆ ನಾವು ನಮ್ಮ ಕ್ಷೇತ್ರಕ್ಕೆ ಶಂಕರಪುರ ಉಡುಪಿ ಶಾಯಿ ಮಂದಿರಕ್ಕೆ ಅದನ್ನು ನಾವು ಬಿಟ್ಟುಕೊಟ್ಟಿದ್ದೇವೆ. ಗುರೂಜಿ ಮುಖಾಂತರಕ್ಕೆ ಬೆಳಿಗ್ಗೆ ಬಿಟ್ಟುಕೊಟ್ಟಿದ್ದೇವೆ. ಈಗ ಸಂಜೆ ಹೊತ್ತಿಗೆ ಒಂದು 5 ಗಂಟೆ ಹೊತ್ತಿಗೆ ಜೋಡುಗಟ್ಟೆಯಿಂದ 3:30ಗೆ ವಿಜೃಂಭಣೆಯಿಂದ ಮೆರವಣಿಗೆ ನಡೀತಾ ಉಂಟು. ಈಗ ನಮಸ್ತೆ. ಹೀಗಾಗಿ ಕೃಷ್ಣಶಿಲೆಯ ಮೂರ್ತಿ ಇದೆ ಅಂದರೆ ಬೇರೆಲ್ಲ ಮೂರ್ತಿಗಳಂದರೆ ಹನುಮಂತನ ವಿಗ್ರಹ ಏನಂದ್ರೆ ಹೇಳಿದ್ರೆ ಸೈಡ್ ಒಂದು ಸೈಡ್ ಇದು ಮಾತ್ರ ಎದುರಿಗೆ ಒಂದು ನಮಸ್ಕಾರ ಮಾಡುವಂಥ ಶೈಲಿಯಲ್ಲಿದೆ. ಈ ಮೂರ್ತಿಯ ವಿಶೇಷತೆ ಏನು? ಯಾಕೆಂದರೆ ಈಗ ಅಂದರೆ ಎಲ್ಲ ಆಂಜನೇಯ ವಿಗ್ರಹಗಳು ಸೈಡ್ ಸೇಪಲ್ಲೇ ಮಾಡ್ತೇವೆ, ಪಂಚಮುಖಿ ಮಾಡ್ತಾರೆ. ಇದಂದರೆ ನಮಗೆ ಫ್ರಂಟ್ ಮುಖ ಮಾಡಿ ಆಂಜನೇಯ ವಿಗ್ರಹವನ್ನು ಕೈ ಮುಗಿದು ಮಾಡುವಾಗೆ ಒಂದು ವಿಶೇಷ ಅಂದರೆ ಅದೇ 19 ಅಡಿ ಎತ್ತರ, ಟೋಟಲ್ 19 ಅಡಿ ಎತ್ತರದ ವಿಗ್ರಹ. ಅದು ನಮ್ಮ ವರ್ಕ್ಶಾಪಲ್ಲಿ ಫಸ್ಟ್ ಮಾಡುವಂಥದ್ದು. ನಾನು ಇಷ್ಟು ವರ್ಷ ನಂದು 30 ವರ್ಷ ಸರ್ವಿಸಲ್ಲಿ ಫಸ್ಟ್ 19 ಅಡಿ ಏಕಶಿಲೆ ವಿಗ್ರಹ ಮಾಡೋದಂದರೆ ಈ ಫಸ್ಟ್ ಟೈಮಲ್ಲಿ ನಾನು ಮಾಡ್ತಿದ್ದೆ. ನನಗೆ ಅಂದರೆ ಭಾರಿ ಖುಷಿ. ಅದು ಇಷ್ಟರ ತನಕ ಗುರುಜಿಯ ಮುಖಾಂತರ ಒಳ್ಳೆಯದಾಗಿದೆ. ಧನ್ಯವಾದಗಳು.
ಸಂಜೀವನ ಪರ್ವತವ ನೀನಂಜದೆ ತಂದೋ ದೇವಾ ಸಂಜೀವನ ಪರ್ವತವ ನೀನಂಜದೆ ತಂದೋ ದೇವಾ ಅಂಜನೆ ಸುತ ಸದಾ ಕಾವ ಅಂಜನೆ ಸುತ ಸದಾ ಕಾವ ಹೃತ್ಕಂಜ ವಾಸ ಸರ್ವ ಜೀವ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾನ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾನ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಶರಣ ನೀನೌದೌದೋ ಜಗತ್ತಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಏಕಾದಶಿಯ ರುದ್ರ ನೀ ವೈದ್ಯೋ ರಾಮನ ಮುದ್ರ ಏಕಾದಶಿಯ ರುದ್ರ ನೀ ವೈದ್ಯೋ ರಾಮನ ಮುದ್ರ ಸಕಲ ವಿದ್ಯಾ ಸಮುದ್ರ ಸಕಲ ವಿದ್ಯಾ ಸಮುದ್ರ ನೀನೌದೌದೋ ಬಲಭದ್ರ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾನ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾನ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಶರಣ ನೀನೌದೌದೋ ಜಗತ್ತಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಯಂತ್ರೋದ್ಧಾರಕನೆಂದು ಯಂತ್ರೋದ್ಧಾರಕನೆಂದು ಪುರಂದರ ವಿಠಲ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾನ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾನ ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಶರಣ ನೀನೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೇ ಸೀತಾಪತಿ ದೂತ ಆತ್ಮಾರಾಮ ಮುನೇ ಸೀತಾಪತಿ ದೂತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ
ಸಾಗರ ತರಣ ರಿಪುದಲ ಹರಣ